ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಬಹುಭಾಷಾ ನಟ ಮುರಳಿಯವರು ನಟಿಸಿರುವ ಕನ್ನಡ ಚಿತ್ರಗಳು. ಬಿಳಿಗಿರಿಯ ಬನದಲ್ಲಿ 1980ರಲ್ಲಿ ತೆರೆಕಂಡಿತು. ಇದು ಆಕ್ಷನ್ ಮತ್ತು ಸೆಂಟಿಮೆಂಟ್ ಆಧಾರಿತ ಕಥೆಯಾಗಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಸಿದ್ದಲಿಂಗಯ್ಯ. ಈ ಚಿತ್ರದಲ್ಲಿ ಜೈ ಜಗದೀಶ್ ಅವರ ಪಾತ್ರದಲ್ಲಿ ಮುರಳಿಯವರು ಬಾಲನಟನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಕಾಂಚನಾ, ಜೈ ಜಗದೀಶ್, ಬಾಲಕೃಷ್ಣ, ಎಂಪಿ ಶಂಕರ್, ದಿನೇಶ್, ಶಕ್ತಿ ಪ್ರಸಾದ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಗೆಲುವಿನ ಹೆಜ್ಜೆ 1982ರಲ್ಲಿ ತೆರೆಕಂಡಿತು. ಇದೊಂದು ಲವ್ ಸ್ಟೋರಿ ಕಥೆಯಾಗಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಇರಂಕಿ ಶರ್ಮಾ. ಈ ಚಿತ್ರದಲ್ಲಿ ಮುರಳಿ, ಸುಂದರ್ ಕೃಷ್ಣ ಅರಸ್, ವೈಶಾಲಿ ಕಾಸರವಳ್ಳಿ, ಲೋಹಿತಾಶ್ವ, ಶ್ರೀರಕ್ಷಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಪ್ರೇಮ ಪರ್ವ 1983ರಲ್ಲಿ ತೆರೆಕಂಡಿತು. ಇದೊಂದು ಆಕ್ಷನ್ ಮತ್ತು ರೊಮ್ಯಾಂಟಿಕ್ ಪ್ರೇಮ ಕಥೆಯಾಗಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಸಿದ್ದಲಿಂಗಯ್ಯ. ಈ ಚಿತ್ರದಲ್ಲಿ ಮುರಳಿ, ಭವ್ಯ, ದೊಡ್ಡಣ್ಣ, ವಿಜಯಕಾಶಿ, ಚರಣ್ ರಾಜ್, ದಿನೇಶ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಬಿಳಿ ಗುಲಾಬಿ 1984ರಲ್ಲಿ ತೆರೆಕಂಡಿತು. ಇದೊಂದು ಆಕ್ಷನ್ ಮತ್ತು ಸೆಂಟಿಮೆಂಟ್ ಚಿತ್ರವಾಗಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಜಿ ಶಿವಮೂರ್ತಿ. ಈ ಚಿತ್ರದಲ್ಲಿ ಮುರಳಿ, ರೂಪಾದೇವಿ, ಸುಂದರ್ ಕೃಷ್ಣ ಅರಸ್, ದಿನೇಶ್, ಕಲ್ಯಾಣ್ ಕುಮಾರ್, ಅನುರಾಧ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಅಜಯ 1985ರಲ್ಲಿ ತೆರೆಕಂಡಿತು. ಇದೊಂದು ಆಕ್ಷನ್ ಮತ್ತು ಲವ್ ಸ್ಟೋರಿ ಕಥೆಯನ್ನು ಹೊಂದಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಸಿದ್ದಲಿಂಗಯ್ಯ. ಈ ಚಿತ್ರದಲ್ಲಿ ಮುರಳಿ, ದೊಡ್ಡಣ್ಣ, ವಿಜಯಕಾಶಿ, ಆಶಾಲತಾ, ಲೀಲಾವತಿ, ರಾಜಾರಾಮ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಪ್ರೇಮ ಗಂಗೆ 1986ರಲ್ಲಿ ತೆರೆಕಂಡಿತು. ಇದೊಂದು ಲವ್ ಸ್ಟೋರಿ ಕಥೆಯಾಗಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಗುರುರಾಜ್. ಈ ಚಿತ್ರದಲ್ಲಿ ಮುರಳಿ, ಭವ್ಯ, ವಿಜಯಕಾಶಿ, ದೊಡ್ಡಣ್ಣ, ಮೈಸೂರು ಲೋಕೇಶ್, ಜೈಮಾಲಿನಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ತಾಯಿ ಕೊಟ್ಟ ತಾಳಿ 1987ರಲ್ಲಿ ತೆರೆಕಂಡಿತು. ಇದು ಆಕ್ಷನ್ ಮತ್ತು ಪ್ರೇಮ ಕಥೆಯನ್ನು ಹೊಂದಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ರವೀಂದ್ರನಾಥ್. ಈ ಚಿತ್ರದಲ್ಲಿ ಮುರಳಿ, ಮಹಾಲಕ್ಷ್ಮಿ, ಲೋಕೇಶ್, ಜಯಂತಿ, NS ರಾವ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಸಂಭವಾಮಿ ಯುಗೆ ಯುಗೆ 1988ರಲ್ಲಿ ತೆರೆಕಂಡಿತು. ಇದು ಆಕ್ಷನ್ ಮತ್ತು ಪ್ರೇಮ ಕಥೆಯನ್ನು ಹೊಂದಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಸಿದ್ದಲಿಂಗಯ್ಯ. ಈ ಚಿತ್ರದಲ್ಲಿ ಮುರಳಿ, ಸುಧಾರಾಣಿ, ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ, ದೇವರಾಜ್, ಲೋಹಿತಾಶ್ವ, ಧೀರೇಂದ್ರ ಗೋಪಾಲ್, ಪದ್ಮಾ ಕುಮಟಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಪದ್ಮವ್ಯೂಹ 1989ರಲ್ಲಿ ತೆರೆಕಂಡಿತು. ಇದು ಆಕ್ಷನ್ ಮತ್ತು ಕ್ರೈಮ್ ಕಥೆಯನ್ನು ಹೊಂದಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ರಾಜಕೃಷ್ಣ. ಈ ಚಿತ್ರದಲ್ಲಿ ಮುರಳಿ, ಮಹಾಲಕ್ಷ್ಮಿ, ತಾರಾ, ಪ್ರಭಾಕರ್, ಶ್ರೀನಾಥ್, ಅರವಿಂದ, ಸತ್ಯಜಿತ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಅಜಯ್ ವಿಜಯ್ 1990ರಲ್ಲಿ ತೆರೆಕಂಡಿತು. ಇದೊಂದು ಆಕ್ಷನ್ ಕಥೆಯನ್ನು ಹೊಂದಿದೆ. ಇದನ್ನು ಡೈರೆಕ್ಟ್ ಮಾಡಿದವರು ಎಟಿ ರಘು. ಈ ಚಿತ್ರದಲ್ಲಿ ಮುರಳಿ, ರಘುವೀರ್, ಶ್ರೀನಾಥ್, ರಾಜಾನಂದ್, ಸತ್ಯಜಿತ್, ಜಗ್ಗೇಶ್, ಹೇಮಾ ಚೌಧರಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಇದಿಷ್ಟು ಮುರಳಿಯವರು ನಟಿಸಿರುವ ಕನ್ನಡ ಚಿತ್ರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.